ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 9 ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಈ ಅಧ್ಯಾಯದಲ್ಲಿ ಈಗಾಗಲೇ ನಾವು ಅಭ್ಯಾಸ 9.1 ಅನ್ನು ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 6ರವರೆಗೆ ಈ ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೇವೆ. ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ ಹೋಗಿ ನೋಡಿ. ಇವತ್ತು ಪ್ರಶ್ನೆ ಸಂಖ್ಯೆ 7ಅನ್ನು ಬಿಡಿಸೋಣ. 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರವೊಂದರ ಅಂದರೆ ಟ್ರಾನ್ಸ್ಮಿಷನ್ ಟವರ್ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಪ್ರಸರಣೆಯ ಗೋಪುರದ ಎತ್ತರ ಕಂಡುಹಿಡಿಯಿರಿ. ಯಾವ ರೀತಿ ಬಿಡಿಸೋದಂತ ಹೇಳಿ ನೋಡೋಣ. ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ಕಟ್ಟಡದ ಎತ್ತರ BC = 20 ಮೀಟರ್ ಆಗಿದೆ. ಅಂದರೆ ಇದು ಕಟ್ಟಡದ ಎತ್ತರ ಆಗಿರುತ್ತದೆ BCU. ನೆಲದ ಮೇಲಿಂದ ಗೋಪುರವನ್ನು ವೀಕ್ಷಿಸುವ ಬಿಂದು D ಆಗಿದೆ. ಅಂದರೆ ಇದು D ಆಗಿದೆ. ಇದು ನೆಲದ ಮೇಲಿಂದ ಗೋಪುರವನ್ನು ವೀಕ್ಷಿಸುವ ಬಿಂದು D ಆಗಿದೆ. ಇಲ್ಲಿ ABಯು ಪ್ರಸರಣೆಯ ಗೋಪುರವಾಗಿದೆ. ಅಂದರೆ ಟ್ರಾನ್ಸ್ಮಿಷನ್ ಟವರ್ ಅಂದರೆ ಮೊಬೈಲ್ ಟವರ್. ಹೌದಾ? ಇದು ಪ್ರಸರಣೆಯ ಗೋಪುರದ ಮೇಲ್ತುದಿ ಅಂದರೆ A, ಪ್ರಸರಣೆಯ ಗೋಪುರದ ಪಾದ ಅಂದರೆ B ಆಗಿರುತ್ತದೆ. ಇವಾಗ ನಾವು ಪ್ರಸರಣೆಯ ಗೋಪುರದ ಎತ್ತರವನ್ನು ಕಂಡುಹಿಡಿಬೇಕು. ಅಂದರೆ AB ಬೆಲೆಯನ್ನು ಕಂಡುಹಿಡಿಬೇಕು. ACದಲ್ಲಿ BC ಕಳೆದರೆ ನಮಗೆ AB ಸಿಗುತ್ತದೆ. ಹಾಗಾಗಿ ಪ್ರಸರಣೆಯ ಗೋಪುರದ ಎತ್ತರ AB = AC - BC ಆಗುತ್ತದೆ. ಇಲ್ಲಿ D ಬಿಂದುವಿನಿಂದ ಪ್ರಸರಣೆಯ ಗೋಪುರದ ಮೇಲ್ತುದಿಯನ್ನು ನೋಡಿದಾಗ 60 ಡಿಗ್ರಿ ಕೋನ ಉಂಟಾಗುತ್ತದೆ. ಅದೇ ರೀತಿ D ಬಿಂದುವಿನಿಂದ ಪ್ರಸರಣೆಯ ಗೋಪುರದ ಪಾದವನ್ನು ನೋಡಿದಾಗ 45 ಡಿಗ್ರಿ ಉಂಟಾಗುತ್ತದೆ. ಇವಾಗ ಲಂಬಕೋನ ತ್ರಿಭುಜ BCDಯಲ್ಲಿ ಅಂದರೆ ಇದು ಈ ತ್ರಿಭುಜ BCDಯಲ್ಲಿ ಟ್ಯಾನ್ 45 ಡಿಗ್ರಿ, ಟ್ಯಾನ್ ಅಂತ ತಗೊಂಡಿದ್ದೀನಿ. ಟ್ಯಾನ್ ಅಂದರೆ ಏನು? ಅಭಿಮುಖ ಬಾಹು / ಪಾರ್ಶ್ವ ಬಾಹು ಅಂದರೆ BC / CD ಆಗಿರುತ್ತದೆ. ಹಾಗಾಗಿ ಟ್ಯಾನ್ 45 ಡಿಗ್ರಿ = BC / CD ಅಂತೇಳಿ ಬರೆದಿದ್ದೀನಿ. ಟ್ಯಾನ್ 45 ಡಿಗ್ರಿ ಅಂದರೆ 1 × BC ಅಂದರೆ 20 / CD. CD × 1 ಅಂದರೆ CD = 20 ಮೀಟರ್ ಆಗುತ್ತದೆ. ಅಂದರೆ ನಮ್ಗೆ ಗೊತ್ತಾಯಿತು CD ಬೆಲೆ ಎಷ್ಟಾಯಿತು? 20 ಮೀಟರ್ ಆಯಿತು. ಇವಾಗ ನಾವು ಲಂಬಕೋನ ತ್ರಿಭುಜ ACDಯಲ್ಲಿ ಅಂದರೆ ಈ ದೊಡ್ಡ ತ್ರಿಭುಜ ACD ತ್ರಿಭುಜ ಇಲ್ಲಿ ನಾನು ಟ್ಯಾನ್ 60 ಅಂತೇಳಿ ತಗೊಂಡಿದ್ದೀನಿ. ಇಲ್ಲಿ ಕೋನ ಎಷ್ಟಿದೆ? 60 ಡಿಗ್ರಿ ಇದೆ. ಇವಾಗ CD ಬೆಲೆ ಗೊತ್ತಿದೆ. ನಾವು ಇಲ್ಲೇನು ಕಂಡುಹಿಡಬೇಕು? AC ಬೆಲೆಯನ್ನು ಕಂಡುಹಿಡಬೇಕು. ಅಂದರೆ ಟ್ಯಾನ್ ಅಂದರೆ ಏನು? ಅಭಿಮುಖ ಬಾಹು / ಪಾರ್ಶ್ವ ಬಾಹು AC / CD ಆಗುತ್ತದೆ. ಹಾಗಾಗಿ ಟ್ಯಾನ್ 60 ಡಿಗ್ರಿ = AC / CD ಅಂತೇಳಿ ಬರೆದಿದ್ದೀನಿ. ಟ್ಯಾನ್ 60 ಡಿಗ್ರಿ ಅಂದರೆ √3 = AC / CD ಅಂದರೆ 20. ಇದನ್ನ ಓರೆ ಗುಣಾಕಾರ ಮಾಡಿದಾಗ AC = 20 √3 ಮೀಟರ್ ಆಗುತ್ತದೆ. ಇವಾಗ ನಮಗೆ ಇಲ್ಲಿ ನೋಡ್ರಿ CD ಬೆಲೆ ಗೊತ್ತಾಯಿತು, AC ಬೆಲೆ ಗೊತ್ತಾಯಿತು. ಆಲ್ರೆಡಿ BCನೂ ಗೊತ್ತಿದೆ. ACದಲ್ಲಿ BC ಕಳೆದ್ರೆ ಏನಾಗುತ್ತೆ? AB ಬೆಲೆ ಸಿಗುತ್ತದೆ. ಹಾಗಾಗಿ ಪ್ರಸರಣೆಯ ಗೋಪುರದ ಎತ್ತರ AB = AC - BC. AC ಅಂದರೆ ಎಷ್ಟು ಬಂದಿದೆ? 20 √3 - BC ಅಂದರೆ 20 ಇದೆ. ಇವಾಗ ಎರಡು ಕಡೆ ಸಾಮಾನ್ಯವಾಗಿ 20 ಇದೆ. ಹಾಗಾಗಿ 20ನ್ನು ಹೊರಗಡೆ ತೆಗೆದ್ರೆ ಇಲ್ಲಿ ಏನು ಉಳಿಯುತ್ತೆ? √3 ಮೈನಸ್ಗೆ ಮೈನಸ್ಸು ಇಲ್ಲಿ ಏನಾಗುತ್ತೆ? 1 ಆಗುತ್ತೆ. ಅಂದರೆ AB = 20 × √3 - 1 ಮೀಟರ್ ಆಗುತ್ತದೆ. ಆದ್ದರಿಂದ ಪ್ರಸರಣ ಗೋಪುರದ ಎತ್ತರ 20 × √3 - 1 ಮೀಟರ್ ಆಗುತ್ತದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 7 ಮುಕ್ತಾಯವಾಯಿತು. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 8ಅನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.